ಓಂ ಶಾಂತಿ. ಹ್ಮ್. ನಾನು ಹೋದ ಸರಿ ಬಾಬಾ ಅವ್ರದ್ದು ಇದು ಜನವರಿಯಲ್ಲಿ ಮಾಡುವಾಗ ಯಾವತ್ತೂ ಒಂದು ದಿವಸನೂ ತಪ್ಪಿಸ್ಕೋಬಾರ್ದು ಅಂದ್ಕೊಂಡಿದ್ದೆ. ಆದರೂ 3-4 ದಿವಸ ತಪ್ಪಿಸ್ಕೊಂಡೆ. ಈ ಸರಿ ಏನು ಅನ್ನೋದು ಬೇಡ, ಸುಮ್ಮನೆ ಇರೋಣ ಅಂತ ಅಂದ್ಕೊಂಡು ಮಾಡಿದೆ. ಹಾಗಾಗಿ ಈ ಸರಿ ಒಂದು ದಿವಸನೂ ತಪ್ಪಿಸ್ಕೊಳ್ಳಿಲ್ಲ. ಕರೆಕ್ಟ್ ಶುರುವಾಗೋಕ್ಕಿಂತ ಮುಂಚೆನೇ ಒಂದು 2 ನಿಮಿಷ ಬರ್ತಾ ಇದ್ದೆ. ಬೆಳಗ್ಗೆ ಆದ ತಕ್ಷಣ ನನಗೆ ಪಟ್ಟಂತ ಎಚ್ಚರ ಆಗಿಬಿಡುತ್ತೆ. 3 ಗಂಟೆಗೆ ಎಚ್ಚರ ಆಗುತ್ತೆ. ಏನು ಮಾಡಿದ್ರು ನಿದ್ದೆ ಮಾಡಿದ್ರು ಮಲಗೋಕ್ಕೆ ಆಗಲ್ಲ, ಎದ್ದು ಓಡಾಡೋ ಇರಬೇಕು. ಹಂಗಾಗಿದೆ. ಮತ್ತು ಅಲ್ಲಿಂದ ಸ್ನಾನ ಗೀನ ಮಾಡಿಕೊಂಡು ಇಲ್ಲಿಗೆ ಬಂದು ಮಾಡ್ತಿದ್ದೆ. ತುಂಬ ಚೆನ್ನಾಗಿತ್ತು ಮಾತ್ರ. ಲಾಸ್ಟಲ್ಲಿ ಪ್ರತಿದಿನ ಲಾಸ್ಟಲ್ಲಿ ಎಲ್ಲ ಮಾಡಿ ಇನ್ನೇನು ಇನ್ನೊಂದು 2 ನಿಮಿಷದ 3 ನಿಮಿಷದ ಎನ್ನುವಾಗ ಒಳ್ಳೆ ಸ್ಥಿತಿಲಿರೋದು ಮನಸ್ಸು. ಆಗ ಅಕ್ಕ ಅವರು ರೆಕಾರ್ಡ್ ಹಾಕ್ಬಿಡೋರು ಡ್ರಿಲ್ ಮಾಡೋಕ್ಕೆ ಅಂತ. ಆಗ ಇನ್ನೊಂದು 10 ನಿಮಿಷ ಹೀಗೆ ಬಿಟ್ಟಿದ್ದು ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತಿತ್ತು. ದಿನಾನೂ ಆ ಸ್ಥಿತಿ ಆಗ್ತಿತ್ತು. ತುಂಬ ಚೆನ್ನಾಗಾಯಿತು. ಅಂದರೆ ಇದು ಅನುಭವ ಹೇಳೋಕ್ಕಿಂತ ಹೆಚ್ಚಾಗಿ ನಮಗೆ ಸಂತೋಷ ಆಗ್ತಿತ್ತು ಒಂದು, ಮತ್ತು ಯಾವಾಗಲೂ ಪ್ರಸನ್ನವಾಗಿರ್ತಿದೆ, ಮತ್ತು ನಶೆ ಇರ್ತಿತ್ತು, ಒಂಥರ ಖುಷಿ. ಬಾಬಾ ಅವ್ರ ಮಗಲ್ವ ಇವತ್ತು ಕ್ಲಾಸ್ ಮಾಡಿ ಬಂದ್ವಿ, ಇವತ್ತು ಅವ್ರು ಏನೋ ಒಂದು ಖುಷಿ ಇರ್ತಿತ್ತು, ಆ ಅನುಭವ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ಸಂಘಟನೆಯ ಯೋಗ ಮಾತ್ರ ಅದ್ಭುತವಾಗಿ ಇತ್ತು ಮಾತ್ರ, ಅದರ ಬಗ್ಗೆ ಎರಡು ಮಾತಿಲ್ಲ. ಆಮೇಲೆ ಹೇಗಿದ್ದು ನಾವು ಕೊನೆ ತನಕ ಪುರುಷಾರ್ಥ ಮಾಡಲೇಬೇಕು ಅಂತ ಹೇಳ್ತಾರಲ್ಲ ಬಾಬಾ ಅವರು, ಇದು 365 ದಿನ ಇದ್ದುಬಿಟ್ರೆ ಇಲ್ಲೂ ಪುರುಷಾರ್ಥ ಮಾಡ್ದಂಗೆ ಆಗುತ್ತೆ ಅಲ್ವಾ ಅಂತ ಎಷ್ಟೋ ಸರಿ ಅನ್ಕೋತಿದ್ದೆ ನಾನು. ಅಣ್ಣವ್ರು ಹೇಳ್ದಂಗೆ ಆಗಿದ್ರು ತುಂಬ ಚೆನ್ನಾಗಿರ್ತಿತ್ತು ಅದು ಅಂತ. ಓಂ ಶಾಂತಿ.